ತಾಲೂಕಿನ ಪ್ರವಾಸಿ ತಾಣವಾದ ಶ್ರೀ ಶಿವಗಂಗಾ ಕ್ಷೇತ್ರದಲ್ಲಿ ಅತಿಥಿ ಗೃಹ ಕಟ್ಟಡ ನಿರ್ಮಾಣವಾಗಿ 15 ತಿಂಗಳು ಕಳೆದರೂ ಇನ್ನೂ ಉದ್ಘಾಟನೆಯಾಗದೆ ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಟ್ಟಿದೆ. ನೆಲಮಂಗಲ ವ್ಯಾಪ್ತಿಯ ಇತಿಹಾಸ ಪ್ರಸಿದ್ಧವುಳ್ಳ ಶ್ರೀ ಕ್ಷೇತ್ರ ಶಿವಗಂಗೆ ಐತಿಹಾಸಿಕ ತಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ನಿತ್ಯವೂ ಬರುವಂತಹ ಪ್ರವಾಸಿಗರ ಅನುಕೂಲಕ್ಕಾಗಿ ಪ್ರವಾಸಿ ಮಂದಿರ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಸುಮಾರು 1.5 ಕೋಟಿ ಹಣವನ್ನ ಬಿಡುಗಡೆ ಮಾಡಿತು. ಅದರಂತೆ ಕಟ್ಟಡದ ಕಾಮಗಾರಿಗೆ ಶೇಕಡಾ 80ರಷ್ಟು ಹೂಡವಾಗಿದ್ದು, ಉಳಿದ ಕಾಮಗಾರಿ ಪೂರ್ಣಗೊಳಿಸುವಲ್ಲಿ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ವಿಫಲವಾಗಿರುವುದು ಮತ್ತು ಉದ್ಘಾಟನೆ ಮಾಡದಿರುವುದಕ್ಕೆ ಸ್ಥಳೀಯರ ಮತ್ತು ಪ್ರವಾಸಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಪ್ರವಾಸಿ ಮಂದಿರವನ್ನ ದಿನಾಂಕ 21/2/2013 ಕಾಮಗಾರಿ ಮುಗಿಸುವಂತೆ ಸರ್ಕಾರ ನೆಲಮಂಗಲ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಸೂಚಿಸಿತ್ತು. ಆದರೆ ಕಾಮಗಾರಿ ವೇಳೆ ಕಟ್ಟಡ ನಿರ್ಮಾಣ ಮಾಡುವ ಜಾಗದಲ್ಲಿ ಮರಗಳಿದ್ದ ಕಾರಣ ನಿಗದಿತ ಸಮಯದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಸಾಧ್ಯವಾಗದೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮತ್ತೆ 7 ತಿಂಗಳ ಕಾಲಾವಕಾಶ ಪಡೆದಿದ್ದರು. ಕಟ್ಟಡದ ಸುತ್ತ ಕಾಂಪೌಂಡ್ ನಿರ್ಮಾಣಕ್ಕೆಂದು 50 ಲಕ್ಷ ಹಣವನ್ನ ಬಿಡುಗಡೆ ಮಾಡಿಸಿಕೊಂಡು ಕಾಂಪೌಂಡ್ ಕಾಮಗಾರಿ ಮುಗಿದಿದೆ ಹಾಗೂ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಬ್ಬಂದಿ ವಸತಿ ಗೃಹ ನಿರ್ಮಾಣ ಕಾರ್ಯ ಮತ್ತು ಬಾಕಿ ಉಳಿದ ಕಟ್ಟಡದ ಕಾಮಗಾರಿ ಪೂರ್ಣಗೊಳ್ಳದೆ ಇನ್ನು ಕುಂಠಿತವಾಗಿದೆ. ಕಟ್ಟಡ ಉದ್ಘಾಟನೆಗೆ 2 ವರ್ಷ ಆಗಿದೆ, ಇನ್ನ ಅದು ಓಪನಿಂಗ್ ಆಗಿಲ್ಲ. ಅದರ ರಾಜಕೀಯ ಪಿತೂರಿಯಿಂದ ಇದು ಡಿಲೇ ಆಗ್ತಾ ಇದೆ. ಸುಮಾರು 4 ವರ್ಷ ಆಯ್ತು. 4 ವರ್ಷದಿಂದ ಇದು ತಳಪಾಯ ಹಾಕಿ 4 ವರ್ಷದಿಂದ ಇದು ಪ್ರವಾಸಿ ಮಂದಿರ ಅಂತ ಹೇಳ್ಬಿಟ್ಟು ಒಂದು ತಾಣವಾಗಿ ಇಂಗಡಿಸಿದ್ರೆ, ಪ್ರಾಚೀನ ಕಾಲದಿಂದಲೂ ನಮ್ಮ ಶಿವಂಗಿ ಜಾತ್ರೆ ನಡೀತಾ ಇತ್ತು. ಇಲ್ಲಿ ಪ್ರವಾಸಿ ಮಂದಿರಕ್ಕೆ ಅಂತ ತಳಪಾಯ ಹಾಕಿ 4 ವರ್ಷ ಆಗಿದೆ. 4 ವರ್ಷದಿಂದ ಕಾಮಗಾರಿ ನಡೆಸ್ತಲೇ ಇದ್ರು ಹೊರತು ಅದರಿಂದ ಜನಗಳಿಗೆ ಬರುವಂತವ್ರಿಗೆ ಅನುಕೂಲ ಆಗಲಿ ಅನಾನುಕೂಲ ಆಗಲಿ ಇಲ್ಲಿವರೆಗೂ ಕಂಡು ಬರ್ತಾ ಇಲ್ಲ. ಈ ನಡುವೆ ಅನಾನುಕೂಲಗಳು ಕಂಡು ಬರ್ತಾ ಇದ್ವಿ. ಇಲ್ಲಿ ಬೀಡಿ, ಸಿಗರೇಟು, ಎಣ್ಣೆ ಹೊಡೆಯೋದು, ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಈ ಬರುವಂತ ಪ್ರವಾಸಿಗಳಿಗೆ ಎಲ್ಲಾ ರೀತಿನೂ ತೊಂದರೆ ಆಗ್ತದೆ. ಬರುವಂತ ಪ್ರವಾಸಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರವಾಸಿಲಿ ಅನುಕೂಲ ಪಡ್ಕೊಂಡು ಇಲ್ಲಿ ಪ್ರಾಚೀನವಾದಂತ ಪ್ಲೇಸ್ ಅಲ್ಲಿ ಅನುಕೂಲ ಪಡ್ಕೊಂಡು ಹೋಗ್ಬೇಕು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಶಿವಗಂಗೆ ಪ್ರವಾಸಿ ಮಂದಿರದ ಕಟ್ಟಡ ನಿರ್ಮಾಣ ಕಾರ್ಯ ಮುಗಿದು 15 ತಿಂಗಳೇ ಕಳೆದಿದೆ. ಆದ್ರೆ ಉದ್ಘಾಟನೆ ವಿಳಂಬ ಏಕೆ ಅಂತ ಕೇಳಿದ್ರೆ, ಪ್ರವಾಸಿ ಮಂದಿರಕ್ಕೆ ಅವಶ್ಯಕವಿರುವ ಪೀಠೋಪಕರಣಗಳನ್ನ ಖರೀದಿಸಲು ಸರ್ಕಾರದಿಂದ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ ಅಂತ ಹೇಳ್ತಾರೆ. ಸರ್ಕಾರಕ್ಕೆ 8 ತಿಂಗಳ ಹಿಂದೆಯೇ 2014 ಮತ್ತು 15ನೇ ಸಾಲಿನ ಬಜೆಟ್ನಲ್ಲಿ 30 ಲಕ್ಷ ಬಿಡುಗಡೆ ಮಾಡುವಂತೆ ಪತ್ರ ಬರೆಯಲಾಗಿದೆ. ಹಣ ಬಿಡುಗಡೆಯಾದ ಕೂಡಲೇ ಉದ್ಘಾಟನೆ ಮಾಡುವುದಾಗಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ವಿರೂಪಾಕ್ಷಯ್ಯ ತಿಳಿಸಿದ್ದಾರೆ. ಸರ್ಕಾರದಿಂದ ಕೋಟಿಗಟ್ಟಲೆ ಹಣ ಬಿಡುಗಡೆಯಾದರೂ ಇನ್ನು ಕಾಮಗಾರಿ ಮಾತ್ರ ಪೂರ್ಣವಾಗಿಲ್ಲದಿರುವುದು ಪ್ರವಾಸಿಗರು ಮತ್ತು ಸ್ಥಳೀಯರಿಗೆ ಬೇಸರವನ್ನುಂಟು ಮಾಡಿದೆ. ಇನ್ನು ಈ ಪ್ರವಾಸಿ ಮಂದಿರವನ್ನ ಪುಂಡ ಪೋಖರಿಗಳು ಅನೈತಿಕ ತಾಣವಾಗಿಸಿಕೊಂಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು 15 ತಿಂಗಳಿಂದ ಹಳ್ಳ ಹಿಡಿದಿರುವ ಈ ಪ್ರವಾಸಿ ಮಂದಿರದ ಕಟ್ಟಡ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿ ಉದ್ಘಾಟಿಸಬೇಕು ಎಂಬುದು ನಮ್ಮ ಆಶಯ. ಇಂದಿನ ವಿಶ್ವದಲ್ಲಿ ಭಾರತದ